ಮಾಡ್ರಿ ಬೇಡ ಬೇಡ ಮಾಡ್ರಿ, ಮಾಡೋದಾತಂದ್ರೆ ಹೇಳ್ರಿ, ನಾ ಬಂದು ತಿಳಿಸ್ನು, ಉತ್ತರ ಚೆಕ್ ಮಾಡ್ಕೊರಿ. ಈಗ 1 ಕಾರು 2 ಗಂಟೆಗಳಲ್ಲಿ 80 ಕಿಲೋಮೀಟರ್ ದೂರ ಕ್ರಮಿಸಿದ್ರೆ 3 ಗಂಟೆಗಳಲ್ಲಿ ಎಷ್ಟು ಚಲಿಸ್ತದ? ಇಂಥವೆಲ್ಲ ಹೆಂಗೆ ಮಾಡ್ಬೇಕು ಅನ್ನೋದು ತೋರಿಸ್ತದೆ ವೇಗವಾಗಿ. ನೀವೆಲ್ಲರೂ ಮಾಡೋದಾತ ಬೋರ್ಡ್ ಕಡೆ ನೋಡ್ರಿ, ಚಂದಂಗೆ ನೋಡ್ರಿ, ತಿಳ್ಕೊಂಡು ನೋಡ್ರಿ ಮಾಡೋದಾಗ್ಯದಲ್ಲ. ಈಗ ನೋಡ್ರಿ, ಹಿಂಗೆ ಬಂದಾಗ ನಾವು ಹೆಂಗೆ ಮಾಡ್ಬೇಕಂದ್ರೆ, ಇದಕ್ಕೆ ನೀವು 2 ಗಂಟೆಗಳಲ್ಲಿ ಕ್ರಮಿಸಿದ ದೂರ ಎಷ್ಟು? 1 ಗಂಟೆದ ತಕ್ಕೋರಿ, 40 ಆಯ್ತು. 43ಲೆ 120 ಬಾಯ್ದಿಂದ ಹೆಂಗೆ ಮಾಡಬೇಕು? 1 ಗಂಟೆದ ತಕ್ಕೋಬೇಕು. 2ರಿಂದ 80ಕ್ಕೆ 2ರಿಂದ ಭಾಗಿಸ್ರಿ, 40 ಆಯ್ತು. 1 ಗಂಟೆಗೆ 40 ಕಿಮಿ ಆದ್ರೆ 3 ಗಂಟೆಗೆ ಎಷ್ಟು? 120 ಬಾಯಲ್ಲಿ. ಇದನ್ನ ಯಾಕೆ ನಾ ಹೇಳ್ತೇನೆ ಅಂದ್ರೆ ನವೋದಯದ ಬಾಯಲ್ಲೇನೆ ಹಾಕಬೇಕು ನೀವು. ಈಗ ನಾ ರೀತಿ ಪ್ರಕಾರ ತಿಳಿಸ್ತೇನೆ. ಈಗ ನೋಡಿ, 2 ಗಂಟೆಗೆ ಬರೋಬ್ಬರಿ 80 ಕಿಮಿ. 3 ಗಂಟೆಗೆ ಬರೋಬ್ಬರಿ ಎಷ್ಟು? ನೋಡಿ, 3 ಗುಂಡ್ಲೆ 80 ಸರಾಸರಿ 2. ನೋಡ್ರಿ, 2ಕ್ಕೆ 80ಕ್ಕೆ ಭಾಗಿಸ್ ಅಂತ ಹೇಳಿದ್ದಿಲ್ಲ ನೋಡ್ರಿ. 43ಲೆ 120 ಕಿಮಿ ಇಸ್ಕೊಟ್ಟು 120 ಕಿಮಿ. ಉತ್ತರ ಸಂಖ್ಯೆ ಎಲ್ಲಿದೆ ನೋಡ್ರಿ, 120 ಕಿಮಿ ಉತ್ತರ ಸಂಖ್ಯೆ ಸಿ. ಇದನ್ನೇ ಬಾಯದಿಂದ ಹೆಂಗೆ ಮಾಡೋದು? 2 ಗಂಟೆಯಲ್ಲಿ 1 ಗಂಟೆಗೆ ತಕ್ಕೋರಿ, 40 ಆಯ್ತು. 43ಲೆ 120. ಇಲ್ಲೇ ಹೆಂಗೆ ಲೆಕ್ಕ ಮಾಡಿದ್ರೆ ಇದು ಒಂದೇ ಬರ್ತದೆ. 4 ಜನರು 10 ದಿನಗಳಲ್ಲಿ 400 ರೂಪಾಯಿ ಗಳಿಸಿದ್ರೆ 5 ಜನರ ಗಳಿಕೆ ಎಷ್ಟು? ಅದನ್ನು ಹೆಂಗೆ ಹಚ್ಕೋಬೇಕು? ಈಗ 4 ಜನರು 10 ದಿನಗಳಲ್ಲಿ ಹಚ್ಚಿದ್ರಿ ಅಂತಂದ್ರೆ 5 ಜನರು 10 ದಿನಗಳಲ್ಲಿ ಎಷ್ಟು ಗಳಿಸೋರು ಅಂತ ಹಚ್ಕೋಬೇಕು. ಅದು ಬಿಟ್ರೆ ಅಂದ್ರೆ 4 ಜನರ ಗಳಿಕೆ 400 ಆದರೆ 5 ಜನರ ಗಳಿಕೆ ಎಷ್ಟು? ನೀವು ದಿನ ಜರ್ ಒಂದು ವೇಳೆ ಇಲ್ಲಂದ್ರೂ ಆ ದಿನ ಅದ ಅಂತ ತಿಳ್ಕೊಬೇಕು. ಹೆಂಗೆ ತಿಳ್ಕೊಬೇಕು? 4 ಜನರು 10 ದಿನಗಳಲ್ಲಿ 400 ರೂಪಾಯಿ ಗಳಿಸಿದರೆ 5 ಜನರು 10 ದಿನಗಳಲ್ಲಿ ಎಷ್ಟು ಗಳಿಸುವರು? ಎರಡು ಒಂದೇ. 5 ಜನರು 400 ಆದರೆ 5 ಜನರು 500. ಅದು ಯಾವುದೇ ರೀತಿಯಿಂದ ಮಾಡಿದ್ರೆ ಉತ್ತರ ಅಷ್ಟೇ ಬರ್ತದೆ. ನೋಡ್ರಿ, 2 ತೋರಿಸ್ತೀನಿ. 4 ಜನರು 400 ರೂಪಾಯಿ ಗಳಿಸಿದ್ರೆ 5 ಜನರು ಎಷ್ಟು ಗಳಿಸ್ತಾರ? ಯಾಕಂದ್ರೆ ನಿಮ್ಗೆ ಕನ್ಫರ್ಮ್ ಆಗ್ಬೇಕಲ್ಲ. 5 ಗುಂಡ್ಲೆ 400 ಸರಾಸರಿ 4 ಬರೋಬ್ಬರ್ 4 ಒಂದಲೆ 4 ನೂರ್ಲೆ 105ಲೆ 500 ರೂಪಾಯಿ ಆಯ್ತು. ಹೇಳಿದ ಉತ್ತರ ಸಂಖ್ಯೆ ಎ. ಈಗ ನೀವು 2 ಪದಗಳನ್ನು ಹಚ್ಕೋಬೇಕಾಗ್ತದೆ. ಇನ್ನೊಂದು ರೀತಿ, 4 ಜನರು 10 ದಿನಗಳಲ್ಲಿ 10 ದಿನಗಳಿಗೆ 400 ರೂಪಾಯಿ ಗಳಿಸ್ತಾರೆ. 5 ಜನರು 10 ದಿನಗಳಲ್ಲಿ, ಯಾಕ 2 ಹಚ್ಕೋಬೇಕಾಗ್ತದೆ ನೀವು. ಒಂದು ಬಿಡುದು ಒಂದು ಹಚ್ಚೋದು ಮಾಡಬಾರ್ದು. 5 ಗುಂಡ್ಲೆ 10 ಗುಂಡ್ಲೆ 400 ಸರ್ವಾಸ ಬಾಗಿಲೆ 4 ಗುಂಡ್ಲೆ 10. 2 ರೀತಿ ತೋರಿಸಿದ ನಾವು ಉತ್ತರ ಹಂಗೆ ಬರ್ತದೆ. 4 ಒಂದಲೆ 400ಲೆ ಈ 10 ಹೋತು, ಈ 10 ಹೋತು, ಬರೋಬ್ಬರಿ 500 ರೂಪಾಯಿ. ಉತ್ತರ ಸಂಖ್ಯೆ ಎ. ಹಚ್ಚಿದ್ರೆ ಹಿಂಗೆ ಹಚ್ಚಬೇಕು, ಬೇಕಾದ್ರೆ ಹಚ್ಚಿದ್ರೆ ಹಿಂಗೆ ಹಚ್ಚಬೇಕು. ಇದನ್ನು ಹಚ್ಚೋದು ಇದನ್ನು ಬಿಡೋದು ಮಾಡಿದರೆ ಅಂದ್ರೆ ಅದು ತಪ್ಪಿ ಬಿಡುತ್ತೆ. ತಿಳಿತಲ್ಲ? ಚೆಂದಾಗಿ ನೋಡ್ರಿ, ಫೇರ್ದಾಗ ಬರ್ಕೊಂಡು ಹೆಂಗೆ ಹಚ್ಕೋಬೇಕು. ನವೋದಯದಾಗ ಹೆಂಗೆ ಮೆಂಟಲ್ ಎಬಿಲಿಟಿ ಇರ್ತದೆ 2 ತೋರಿಸ್ತೀನಿ ನಿಮಗೆ.